ಎಲ್ಲಿವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದರೆ ಮೋಸ ಮಾಡುವವರ ಬಣ್ಣ ಬಯಲು ಮಾಡಲು ನಿಮ್ಮ ಕವರ್ ಸ್ಟೋರಿ ತಂಡ ಸದಾ ರೆಡಿಯಾಗಿರುತ್ತೆ. ಈ ಬಾರಿಯೂ ಆ ಚಾಣಾಕ್ಷ ಗುಂಪಿನ ಬಣ್ಣ ಬಯಲು ಮಾಡಲು ನಾವು ಸೈಟ್ ಆಕಾಂಕ್ಷಿಗಳ ರೀತಿ ವೇಷ ಧರಿಸಿದ್ವಿ. ಅವರು ಎಲ್ಲಿಗಾದ್ರೂ ಅಲ್ಲಿವರೆಗೆ ಹೋಗಿ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿ ಸ್ಫೋಟಕ ಮಾಹಿತಿನ ಬಯಲು ಮಾಡಿದ್ವಿ. ಅದು ಹೇಗೆ ಅನ್ನೋದನ್ನ ವಿವರಿಸ್ತೀನಿ ಬನ್ನಿ. ಎಸ್, ಅವರ ಫಸ್ಟ್ ಟಾರ್ಗೆಟ್ ಅಮಾಯಕರೇ ಆಗಿರೋದ್ರಿಂದ ನಾವು ಅಮಾಯಕರಂತೆ ನಟನೆ ಮಾಡಿದ್ವಿ. ನಮಗೆ ತುರ್ತಾಗಿ ಸೈಟ್ ಬೇಕು ಅನ್ನೋ ರೀತಿಯಲ್ಲಿ ನಾಟಕ ಆಡಿದ್ವಿ. ನಾವು ಬೀಸಿದ ಮೊದಲ ಬಲೆಗೆ ಬಿತ್ತು 2 ಬಲಿ. ಎಸ್.ಟಿ. ಗುಣಶೇಖರ್, ಈತ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಕಾರ್ಮಿಕ ಘಟಕದ ಅಧ್ಯಕ್ಷ. ಇನ್ನು ಈತ ರಮೇಶ್, ನ್ಯಾಯ ರಕ್ಷಕ ಪತ್ರಿಕೆಯ ಸಂಪಾದಕ, ಜಿಗಣಿ ಶಂಕರ್ ಅವರ ಆಪ್ತ. ಗುಣಶೇಖರ್ ಮತ್ತು ರಮೇಶ್ ಕಾರ್ಯಕ್ಷೇತ್ರ ಬೆಂಗಳೂರು ಪೂರ್ವ ತಾಲೂಕು, ಕೋಲಾರ, ಹೊಸಕೋಟೆ. ಇವರ ಬಳಿ ನಾವು ಸೈಟ್ ಕೇಳಲು ಹೋದಾಗ ನಮಗೆ ಭರ್ಜರಿ ಭರವಸೆ ಸಿಕ್ತು. ಇಲ್ಲೇ ತೋರಿಸ್ಬಿಡ್ತೀನಿ ನೋಡಪ್ಪ, ಯಾವ್ದಾಗಿದೆ ಸರ್ವೆ ಎಲ್ಲ ಮಾಡ್ತಿದ್ದೀವಿ, ಎಲ್ಲ ಫೈನಲ್ ಬಂದಿದೆ. ನಿಮ್ಗೆ ಅರ್ಜೆಂಟ್ ಅಂದರೆ ಇದು ಈಗ ಅರ್ಜೆಂಟ್ ನಾಳೆನೇ ಕಟ್ತೀರಾ? ಹೊಸಕೋಟೆ ಕೊಡ್ತೀನಿ, ಒಂದು ವಾರದೊಳಗಡೆ ನಿಮ್ಗೆ ಜಾಗ ಎಲ್ಲ ಕೊಟ್ಬಿಡು, ಜಾಗ ಪಕ್ಕ ಮಾಡ್ಬಿಡ್ತೀವಿ. ನೀನು ಹೋಗ್ಬಿಟ್ಟು ಕೆಚ್ ಕಾಪಿಗೆ ಇದು ಕೊಟ್ಬಿಟ್ಟು ಬಂದಿದ್ದೀವಿ ತಪಾಲಲ್ಲಿ. ಅವರು ನಾಳೆ ಬರೋಕ್ಕೆ ಕೇಳಿದ್ದಾರೆ. ಕೆಚ್ ಕಾಪಿ ಬಂದ್ಬಿಟ್ರೆ ತಿರುಗಿ ಇಲ್ಲಿ ತಂದು ಹಾಕ್ಬಿಟ್ಟು ಇವ್ರ ಹತ್ರ ಕೂತ್ಕೊಂಡು ಮಾತಾಡ್ಬೇಕು. ನಮಗೆ ಇದು ಬೇಕಾ, ಇನ್ನೂ ಒಂದು ತಿಂಗಳು ವೆಯ್ಟ್ ಮಾಡಿ. ನಮ್ದು ಅದು ಒಂದೊಂದ್ರೆ ಪರವಾಗಿಲ್ಲ, ಪ್ರೆಸ್ ಐತೆ ನಮ್ದು. ನ್ಯಾಯ ರಕ್ಷಕ ಪತ್ರಿಕೆ. ಮೊದಲು ಇವರು ನಮಗೆ ಬಿದರಹಳ್ಳಿ ಹೋಬಳಿಯ ಹೀರಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 39ಕ್ಕೆ ಕರ್ಕೊಂಡು ಹೋಗಿ ಈ ಸರ್ಕಾರಿ ಗೋಮಾಳ ತೋರಿಸಿದ್ರು. ಈ ಜಮೀನು ನಮಗೆ ಆಶ್ರಯ ಯೋಜನೆಯಡಿ ಸರ್ಕಾರ ಮಂಜೂರು ಮಾಡಿದೆ. ಇಲ್ಲೇ ನಾವು ಲೇಔಟ್ ಮಾಡೋದು ಅಂತ ಹೇಳಿ ಸೈಟ್ ರೇಟ್ ಹೇಳಲು ಶುರು ಮಾಡಿದ್ರು. 20-30 ಲೇಔಟ್ ತರ ಮಾಡ್ತೀವಿ. ಇದು ರಸ್ತೆ ಮಾಡಿ ಇದು ರಸ್ತೆ ಮಾಡ್ತೀವಿ. 20 ಅಡಿ ರೋಡು, ಈ ಕಡೆ ಲೈನ್ ಮಾಡ್ತೀವಿ, ಈ ಕಡೆ ಲೈನ್ ಮಾಡ್ತೀವಿ. 20 ಅಡಿ ರೋಡು, ಆ ಕಡೆ ತಿರ್ಗಾ ರೋಡ್ ಮಾಡ್ತೀವಿ, ತಿರ್ಗಾ ಆ ಕಡೆ ಜಾಗ ಕೊಡ್ತೀವಿ. ಈಗ ನಾವು ಕಟ್ಟಿರೋದು ಐತಲ್ಲ, ಎಷ್ಟಾಗ್ಬೋದು ಅಮೌಂಟ್ ಅಂದಾಜು? ಇವಾಗ ನೋಡಿ, ಅದು ಹೊಸಕೋಟೆ ಇದ್ರದ್ದು ಸಾಯಂಕಾಲ ಹೇಳ್ತೀನಿ ಅಂತ ಹೇಳ್ತಾವ್ರೆ. ಒಂದು ಅಂದಾಜು ಎಷ್ಟಾಗ್ಬೋದು ಅಂತ? ಇದನ್ನ ಒಂದಕ್ಕೆ ಒಳಗಡೆ ಮಾಡೋಣ ಅಂತ, ಒಂದು ಮಾಡೋಣ ಅಂತ. ಅದು ಎಲ್ಲೋ ಹಳ್ಳಿ ಕಡೆನೂ 1.5 ಮಾಡೋರೆ. ಇದು ನಮ್ಮ ಬಾಸ್ ಹೋಗ್ತಾರೆ ಗೊತ್ತಿಲ್ಲ. ಅದಕ್ಕೆ ನಾವು ಲೀಡರ್ಗಳಿಗೆ ಎಷ್ಟು ಕಾಸು ಕೊಟ್ಟು ಎಲ್ಲ ಮಾಡ್ತಿದ್ವಿ. ಅದು ಸಾಯಂಕಾಲ ಮಾತುಕತೆ ಆಗ್ಬಿಟ್ಟು ಆದರೆ ಒಂದು ಕಾಲು 1.5 ಒಳಗಡೆ ಸೂಪರ್ ಜಾಗ. ಅದು 20 ದಿನ ಒಳ್ಳೆ ರೆಡಿ ಮಾಡೋದು 100%. ನಾವು ಚೌಕಾಶಿಗೆ ಇಳಿದಾಗ ಒಂದಿಷ್ಟು ರಹಸ್ಯ ಬಯಲು ಮಾಡಿದ್ರು. ಎಕರೆ ಗಂಟ್ಲ ಬಿಡಬೇಕು, ಸರ್ಕಾರ ಕಣ್ಣಿಗೆ ಬಿದ್ದರೆ ಈಗ ತಹಸೀಲ್ದಾರ್ ಸುಮ್ಮನೆ ಬಿಡ್ತಾನ? ತಹಸೀಲ್ದಾರ್ ಮುಂಡೆ ಮಗ ಯಾರನ್ನ ಒಳಗಡೆ ಮಾಡ್ತಾನೆ ಅಲ್ವೇ? ಹೌದು. ಆ ಥರ ಇರೋವಾಗ ತಹಸೀಲ್ದಾರ್ಗೆ 5 ಲಕ್ಷ ಕೊಟ್ಟಿದ್ದು, ಸರ್ವೆಗೂ 3 ಲಕ್ಷ ಕೊಟ್ಟಿದ್ದು. ತಹಶೀಲ್ದಾರ್ ಏನಂತಾರೆ? ಈ ವಂಚಕರಿಂದ ದಾಖಲೆ ಪಡೆದ ನಾವು ಸೀದಾ ಹೋಗಿದ್ದು ಬೆಂಗಳೂರು ಪೂರ್ವ ತಾಲೂಕಿನ ತಹಶೀಲ್ದಾರ್ ಬಳಿ. ಒತ್ತಡ ತಾಳಲಾರ್ದೆ ಒಂದು ರಿಪೋರ್ಟ್ ಹಾಕಿ ಕಳಿಸ್ತಾರೆ ಅವರು. ಆಮೇಲೆ ಅದಾದ್ಮೇಲೆ ಏನಾಗುತ್ತೆ ಗೊತ್ತಾ, ಫೈನಲ್ ಆಗಲ್ಲ ಮೇಡಮ್. ಯಾವ್ದು ಏನಾಗಿದೆ, 94C ಗ್ರಾಮಾಂತರ ಭಾಗದಲ್ಲಿ ಅರ್ಜಿ ಕಾಲ್ ಮಾಡಿದ್ರು. ಅರ್ಜಿ ಕಾಲ್ ಮಾಡಿದ್ಮೇಲೆ ಅಂತೂ 18 ಕಿಲೋಮೀಟರ್ ವ್ಯಾಪ್ತಿದಲ್ಲಿದೆ ಅಂತ ಹೇಳ್ಬಿಟ್ಟು ಅಷ್ಟು ಅರ್ಜಿಗಳನ್ನ ಈಗ ಪೆಂಡಿಂಗ್ ಇಡಿ ಅಂತ ಸರ್ಕಾರದಿಂದ ಸುತ್ತೋಲೆ ಬಂದಿದೆ. ಕಣ್ಣೂರಹಳ್ಳಿ ದಿಣ್ಣೆಯಲ್ಲಿ ಕಣ್ಕಟ್ಟು. ಇದೇ ತಂಡ ನಮ್ಮನ್ನ ಹೊಸಕೋಟೆಯ ಕಣ್ಣೂರಹಳ್ಳಿ ದಿಣ್ಣೆಗೆ ಬರ ಹೇಳಿತು. ನಾವು ಅಲ್ಲಿಗೆ ಪ್ರಯಾಣ ಬೆಳೆಸಿದ್ವಿ. ಇದು ಕೂಡ ಸರ್ಕಾರಿ ಗೋಮಾಳ ಜಾಗವೇ. ಈ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಲು ಈಗಾಗಲೇ ಈ ಗ್ಯಾಂಗ್ ಶುರು ಮಾಡಿದೆ. ಒಂದಿಷ್ಟು ಜನರಿಂದ ಕಾಸು ಪಡೆದು ಶೆಡ್ಡು ಹಾಕಿಸಿದೆ. ಈಗ ಈ ಗ್ಯಾಂಗ್ ಸೂರಿನಾಸೆ ಹೊಂದಿರೋ 100 ಅಮಾಯಕರನ್ನ ಇಲ್ಲಿಗೆ ಕರೆಸಿ ಜಾಗ ತೋರಿಸಿ ಕಾಸು ಪಡೀತಿದೆ. ಭಾನುವಾರ ಆದ್ರೆ 100 ಜನ ಬರ್ತಾರೆ. ಆವಾಗ ಏನ್ ಮಾಡ್ತಾರೆ, ಅವ್ರು ಮುರೇಬ್ ಸರ್ ಫೋನ್ ಮಾಡ್ರಿ ಅಂತಂದ್ರೆ ನಂಬರ್ ಇಲ್ಲ ಅಂತ. ನಾವ್ ಏನ್ ಮಾಡೋದು? ಈ ಜಾಗದ ಮುಖಂಡ ಮಂಜ. ಈತ ಕರ್ನಾಟಕ ಜನಾಂದೋಲನ ಸಂಘಟನೆ ಪದಾಧಿಕಾರಿ. ಈತ ಈ ಸೈಟಿಗೆ 1.5 ಲಕ್ಷ ರೂಪಾಯಿ ಅಂತ ಹೇಳಿ ನಮ್ಮ ಬಳಿ ವ್ಯವಹಾರ ಮಾತನಾಡಲು ಪ್ರಾರಂಭಿಸಿದ. ಹೇಗಿದೆ ನೋಡಿ ಇವರ ಮೋಸದಾಟ. ಸರ್ಕಾರಿ ಜಮೀನು ತೋರಿಸಿ ಲಕ್ಷ ಲಕ್ಷ ಲೂಟೋ ಸೈಟಿನಾಟ. ಈ ಗುಣಶೇಖರ್
ರಮೇಶ್ ಮಂಜ ಎಲ್ಲ ಶಿಷ್ಯಂದಿರು ಅಷ್ಟೇ. ಇವರಿಗೆಲ್ಲ ದಾರಿ ತೋರಿಸೋ ಗುರುಗಳಿಬ್ಬರಿದ್ದಾರೆ. ಇವರು ಸಮಾಜದಲ್ಲಿ ಧೀಮಂತ ನಾಯಕರು ಅನ್ನೋ ಮುಖವಾಡ ಬೇರೆ ಹಾಕ್ಕೊಂಡಿದ್ದಾರೆ. ಈ ನಾಯಕರ ಮುಖವಾಡನ ನಾವು ಹೇಗೆ ಕಲಿಸಿದ್ವಿ ಅಂತ ಹೇಳ್ತೀನಿ ಬ್ರೇಕ್ನ ನಂತರ.